ಈಗಲೂ ನಾನೇ ಸಿಎಂ ಮುಂದೆನೂ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಯಾಕೆಂದ್ರೆ ತುಂಬಾ ಟ್ರಿಗರ್ ಮಾಡಿಬಿಟ್ರು ವಿಪಕ್ಷದವರು. ಆ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಯಿತು. ಸಿಎಂ ಏಕಾಂಗಿಯಾಗಿ ವಿರೋಧ ಪಕ್ಷದವ್ರನ್ನ ಎದುರಿಸಿದ್ರು. ಈ ಸಂದರ್ಭದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ತುಪ್ಪ ಸುರಿಯುವಂತ ಕೆಲಸವನ್ನ ವಿಪಕ್ಷದವರು ಮಾತ್ರ ಚೆನ್ನಾಗಿ ಮಾಡಿದ್ರು. ಸಿದ್ದರಾಮಯ್ಯನವರು ಹೇಳಿದ್ದೇ ಬಂತು ನಮ್ಮ ಸರ್ಕಾರ, ನಾವೇ ಸರ್ಕಾರವನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ, ನೆಕ್ಸ್ಟು ನಾವೇ ಬರ್ತೀವಿ ಅಂತ ಹೇಳಿದ್ದೇ ಆಯ್ತು. ಆದ್ರೆ ನೀವಲ್ವಾ, ನಾನು ಅಂತ ಹೇಳ್ತಾ ಇಲ್ವಲ್ಲ ಮುಖ್ಯಮಂತ್ರಿಗಳೇ ಅಂತೆಲ್ಲ ಪ್ರಶ್ನೆ ಮಾಡಿದಾಗ ಹೈಕಮಾಂಡ್ ಹೇಳಿದ್ರೆ ನಾನೇ ಅಂತ ಹೇಳಿದ್ರು. ಹೈಕಮಾಂಡ್ ಹೇಳುವವರೆಗೂ ನಾನೇ ಅಂತ ಹೇಳಿದ್ರು. ಮತ್ತೆ ಟ್ರಿಗರ್ ಮಾಡಿದ್ಮೇಲೆ ಇಲ್ಲ ನಾನೇ ಮುಂದುವರಿತೀನಿ ಅಂತಲೂ ಕೂಡ ಮಾತನಾಡ್ಬಿಟ್ರು ಮುಖ್ಯಮಂತ್ರಿಗಳು. ಸದನದಲ್ಲೇ ಪ್ರತಿಪಕ್ಷಗಳಿಗೆ ಪ್ರತ್ಯುತ್ತರವನ್ನ ಕೊಟ್ಟಂತ ಪರಿ ಇತ್ತು. ಕುರ್ಚಿ ಕದನದ ಮಧ್ಯೆ ಸಿದ್ದರಾಮಯ್ಯನವರ ಅಚ್ಚರಿ ಹೇಳಿಕೆ ಹೊರಬಂತು. ಇಲ್ಲಿ ಪಾಪ ತುಂಬಾ ಟ್ರೈ ಮಾಡಿದ್ರು. ಹೈಕಮಾಂಡ್ ಹೇಳ್ದಂತೆ ಅಂತ ಹೇಳುವ ಮುಖಾಂತರ ನಮ್ಮ ಸರ್ಕಾರನೇ ಇರುತ್ತೆ, ನಾವೇ ಇರ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಎಷ್ಟರ ಮಟ್ಟಿಗೆ ಟ್ರಿಗರ್ ಮಾಡಿದ್ರು ವಿರೋಧ ಪಕ್ಷದವರು ಅಂತ ಪದೇ ಟಾರ್ಗೆಟ್ ಮಾಡಿದ್ರು. ನೀವಿರಲ್ವಾ, ಹಾಗಾದ್ರೆ ನೀವಿರೋದಿಲ್ವಾ ಅಂತ ಪ್ರಶ್ನೆ ಮಾಡ್ತಾನೆ ಬಂದ್ರು. ಸದನದಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆ ಪೂರ್ಣ ಆಗಿದೆ. ಇಂದು ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಸಿಎಂ ಉತ್ತರವನ್ನ ಕೊಡಲಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಬಂಪರ್ ಘೋಷಣೆ ಏನಾದರೂ ಮಾಡ್ತಾರ ಮುಖ್ಯಮಂತ್ರಿಗಳು? ಒಂದು ವೇಳೆ ಕುರ್ಚಿಯಿಂದ ಇಳಿದ್ರೆ ಇದೇ ಕಡೆ ಅಧಿವೇಶನ ಆಗ್ಬಿಡುತ್ತೆ ಸಿದ್ದರಾಮಯ್ಯನವರದ್ದು. ಹೀಗಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ವಿಶೇಷ ಕೊಡುಗೆ ಏನಾದರೂ ನೀಡ್ತಾರಾ ಸಿಎಂ? ನೀರಾವರಿ ಯೋಜನೆಗಳಿಗೆ ಸಿಗುತ್ತಾ ಮತ್ತಷ್ಟು ಅನುದಾನ ಅಂತ? ಶಿಕ್ಷಣ ಆರೋಗ್ಯ ಕ್ಷೇತ್ರಕ್ಕೆ ವಿಶೇಷ ಪ್ಯಾಕೇಜಿನ ಘೋಷಣೆ ಮಾಡುವಂತ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಘೋಷಣೆ ಮಾಡಿದ ಮೇಲೆ ಗೊತ್ತಾಗೋದು. ಹೀಗಾಗಿ ಕುತೂಹಲವನ್ನ ಮೂಡಿಸಿರುವಂಥದ್ದು ಇಂದಿನ ಸದನ. ಸಿಎಂ ಸಿದ್ದರಾಮಯ್ಯ ಉತ್ತರದ ಮೇಲೆ ಎಲ್ಲರ ನಿರೀಕ್ಷೆ ಅಂತೂ ಇದೆ, ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ. ಕುರ್ಚಿ ಕದನ ಅದೇನೇ ಇದ್ರೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತಾ ಇರುವಂಥ ಅಧಿವೇಶನ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾಕೆ ಮಾಡ್ತಾ ಇರೋದು ಅಲ್ಲಿ ಅಧಿವೇಶನವನ್ನ? ಉತ್ತರ ಕರ್ನಾಟಕ ಭಾಗಕ್ಕೆ ಉತ್ತರ ಕೊಡ್ರಪ್ಪ ಅಂತ. ಅಲ್ಲಿ ಏನಾದರೂ ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿಯ ರೂಪುರೇಷೆ, ಎಷ್ಟು ಅನುದಾನ ಕೊಡ್ತಾ ಇದ್ದೀರಾ? ದಕ್ಷಿಣ ಕರ್ನಾಟಕ, ಕರಾವಳಿ ಕರ್ನಾಟಕದ ಭಾಗದ ರೀತಿಯಲ್ಲಿ ನಮ್ಮ ಭಾಗವನ್ನು ಅಭಿವೃದ್ಧಿ ಮಾಡಿ ಅನ್ನುವಂಥ ನಿರೀಕ್ಷೆಗಳು ದುಪ್ಪಟ್ಟಿದ್ವು. ಅದಕ್ಕೆ ಯಾವ ರೀತಿಯ ಉತ್ತರ ಕೊಡ್ತಾರೆ ನೋಡಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ. ಕೃಷ್ಣ, ಇವತ್ತಿನ ಸದನ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಕುರ್ಚಿ ಕದನ ಒಂದ್ ಕಡೆ, ಮತ್ತೊಂದ್ ಕಡೆ ಉತ್ತರ ಕರ್ನಾಟಕ ಭಾಗಕ್ಕೆ ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ? ಏನಾದರೂ ಬಂಪರ್ ಒಂದು ಘೋಷಣೆಗಳನ್ನ ಏನಾದರೂ ಮಾಡಬಹುದಾ ಅನ್ನುವಂಥ ನಿರೀಕ್ಷೆಗಳು ಯಾವ ರೀತಿಯಾಗಿ ದುಪ್ಪಟ್ಟಾಗ್ತಾ ಹೋಗ್ತಾ ಇದೆ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈ ಭಾಗದ ಜನರು ಬಹಳಷ್ಟು ನಿರೀಕ್ಷೆಯನ್ನ ಈ ಒಂದು ಸರ್ಕಾರದ ಮೇಲೆ ಇಟ್ಟಿದ್ದಾರೆ. ಯಾಕಂದ್ರೆ 3ನೇ ಬಾರಿಯ ಚಳಿಗಾಲದ ಅಧಿವೇಶನ ಮುಖ್ಯಮಂತ್ರಿಗಳು ಸಮರ್ಥವಾಗಿ ಎದುರಿಸುವ ನಿಟ್ಟಿನಲ್ಲಿ ಕೂಡ ಸಜ್ಜಾಗಿದ್ದಾರೆ. 5 ದಿನಗಳ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಗ್ರವಾಗಿ ಶಾಸಕರು ಮತ್ತೆ ಎಲ್ಲರೂ ಕೂಡ ಚರ್ಚೆಯನ್ನು ಕೂಡ ಮಾಡಿರುವಂತದ್ದು. ಮತ್ತೆ ಲೋಕೋಪಯೋಗ ಆಗಿರ್ಬೋದು, ಮೂಲಭೂತ ಸೌಕರ್ಯ ಆಗಿರ್ಬೋದು, ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಮತ್ತೆ ಶಿಕ್ಷಣ ಆರೋಗ್ಯ, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಅನ್ಯಾಯ ಆಗ್ತಿದೆ ಅದನ್ನು ಸರಿಪಡಿಸುವಂತ ನಿಟ್ಟಿನಲ್ಲಿ ಕೂಡ ಸದನದಲ್ಲಿ ಮಂಡಿಸಿರುವಂತದ್ದು. ಶಾಸಕರ ಅಭಿಪ್ರಾಯದ ಆಧಾರದ ಮೇಲೆ ಒಂದಷ್ಟು ಈ ಭಾಗದಲ್ಲಿ ಏನು ಬೇಡಿಕೆ ಅದಕ್ಕೆ ಬೇಡಿಕೆಗಳಿಗೆ ಸ್ಪಂದಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಮುಂದಾಗಿರುವಂತದ್ದು. ಇವತ್ತು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಸದನ ಕೂಡ ಆರಂಭ ಆಗುತ್ತೆ. ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರವನ್ನು ಕೊಡಲಿದ್ದಾರೆ. ಆ ಒಂದು ಉತ್ತರದಲ್ಲಿ ಒಂದ್ ಕಡೆ 4 ರಿಂದ 5 ಸಾವಿರ ಕೋಟಿಯಷ್ಟು ಅನುದಾನವನ್ನ ಈ ಭಾಗಕ್ಕೆ ಬಿಡುಗಡೆ ಮಾಡುವಂತ ನಿಟ್ಟಿನಲ್ಲಿ ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಕೂಡ ಅಲ್ಗಾಡ್ತಾ ಇದೆ. ಯಾಕಂದ್ರೆ ಕಡೆಯ ಅಧಿವೇಶನ ಅನ್ನೋ ಬಗ್ಗೆ ಕೂಡ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಜನವರಿಯ ನಂತರವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇರೋ ಒಂದು ವಿಚಾರ ಚರ್ಚೆ ಆದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಇಲ್ಲೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ರೀತಿ ಆತಂಕ ಇದೆ. ಹೀಗಾಗಿ ಕೊನೆಯ ಅಧಿವೇಶನ ಏನೋ ಒಂದು ವೇಳೆ ಆದ್ರೆ ಈ ಭಾಗಕ್ಕೆ ಹೆಚ್ಚುವರಿಯಾಗಿ ಅನುದಾನವನ್ನು ಮತ್ತು ಯೋಜನೆಗಳನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಸಮಾಲೋಚನೆ ಕೂಡ ನಡೆಸಿರುವಂತದ್ದು. ಅಧಿಕಾರಿಗಳ ಜೊತೆ ಈಗಾಗಲೇ ಸಮಾಲೋಚನೆ ಕೂಡ ಮುಖ್ಯಮಂತ್ರಿಗಳು ನಡೆಸಿದ್ದಾರೆ. ಮತ್ತೆ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಯಾವ ರೀತಿ ಈ ಭಾಗಕ್ಕೆ ಒಂದಷ್ಟು ಅನುದಾನವನ್ನು ಘೋಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಪಕ್ಷಗಳಿಗೆ ಉತ್ತರವನ್ನ ಕೊಡೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ ಈ ಭಾಗಕ್ಕೆ ಮೂಲಭೂತ ಸೌಕರ್ಯ, ರಸ್ತೆ ಅಭಿವೃದ್ಧಿ ಮತ್ತೆ ಶಿಕ್ಷಣ ಆರೋಗ್ಯ ಮತ್ತೆ ವಿವಿಧ ಕ್ಷೇತ್ರಗಳು ಯಾವ ರೀತಿಯಾಗಿ ಸಮಸ್ಯೆಗಳಾಗಿದೆ, ಮತ್ತೆ ನೀರಾವರಿ ಯೋಜನೆಗಳು ಈ ಭಾಗಕ್ಕೆ ಬಹಳಷ್ಟು ಪ್ರಮುಖ. ಈ ಭಾಗ ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನವನ್ನು ಕೊಡಬೇಕು ನಿಟ್ಟಿನಲ್ಲಿ ಕೂಡ ಶಾಸಕರು ಡಿಮಾಂಡ್ ಅನ್ನು ಮಾಡಿದ್ದಾರೆ. ಇದಕ್ಕೆಲ್ಲಕ್ಕೂ ಕೂಡ ಪೂರಕವಾಗಿ ಶಾಸಕರ ಬೇಡಿಕೆಯಂತೆ, ಶಾಸಕರ ಸಲಹೆಗಳಂತೆ ಮತ್ತೆ ಈ ಭಾಗದ ಜನರು ಏನೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಮತ್ತೆ ಯಾವೆಲ್ಲ ಅಭಿವೃದ್ಧಿಗಳಾಗಿದೆ, ಮತ್ತೆ ಈ ಹಿಂದೆ ಬಜೆಟ್ನಲ್ಲಿ ಆಗಿರತಕ್ಕಂಥ ಕಾರ್ಯಕ್ರಮಗಳನ್ನು ಅದ್ರ ಜೊತೆಗೆ ಮುಂದುವರೆದ ಭಾಗಿ ಮತ್ತಷ್ಟು ಅನುದಾನವನ್ನು ಈ ಭಾಗಕ್ಕೆ ಬಿಡುಗಡೆ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ಇವತ್ತು 8ನೇ ದಿನ ಅಧಿವೇಶನ
ಇಲ್ಲ ಒಂದ್ ಕಡೆ ಇಷ್ಟು ದಿನಗಳ ಕಾಲ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಮಾತ್ರ ಚರ್ಚೆ ಆಗಿತ್ತು. ಆದ್ರೆ ಉತ್ತರ ಕೊಟ್ಟ ಬಳಿಕವಾಗಿ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟ ಬಳಿಕವಾಗಿ ಎಲ್ಲೊಂದ್ ಕಡೆ ಕಾನೂನು ಸುವ್ಯವಸ್ಥೆ ವಿಚಾರ ಆಗಿರ್ಬೋದು, ಅದ್ರ ಜೊತೆಗೆ SCP-TSP ಹಣವನ್ನ ದುರ್ಬಳಕೆ ಮಾಡಿಕೊಂಡಿರುವಂತಹ ವಿಚಾರ ಆಗಿರ್ಬೋದು, ಅದ್ರ ಜೊತೆಗೆ ಈಗಾಗಲೇ ದ್ವೇಷ ಭಾಷಣ ಬಿಲ್ ಅನ್ನು ಕೂಡ ಇವತ್ತು ರಾಜ್ಯ ಸರ್ಕಾರ ತರ್ತಾ ಇದೆ. ಒಂದ್ ವೇಳೆ ಈ ಒಂದು ವಿಚಾರ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಸರ್ಕಾರಕ್ಕೆ ಒಂದು ರೀತಿ ಬಿಸಿ ಮುಟ್ಟಿಸುವಂತೆ ಕೂಡ ಬಿಜೆಪಿ ಸಜ್ಜಾಗಿರುವಂತದ್ದು. ಇದು ನಡುವೆ ಉತ್ತರ ಕರ್ನಾಟಕ ಭಾಗಕ್ಕೆ ಏನು ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡ್ತಾರೆ ಅದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡುವಂತ ಕೂಡ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನ ಮಾಡಿರುವಂತದ್ದು. ಹೀಗಾಗಿ ಮುಖ್ಯಮಂತ್ರಿಗಳ ಉತ್ತರ ಸಾಕಷ್ಟು ನಿರೀಕ್ಷೆಯಿಂದ ಇದೀಗ ಕೂಡಿರುವಂತದ್ದು. ಪೃಥ್ವಿರಾಜ್, ಓಕೆ, ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.